morning, guys. Hope you are keeping well. So after 2 weeks, I'm making a video. So because I was not keeping well, I had a viral flu. So yeah, now time it is exactly 4:36 a.m. Since I'm following the Ramayana Masa, so I woke up early. So yeah, first ಎದ್ದಿದ್ದೆ, ವಾಶ್ ಮಾಡಿದೆ ಫೇಸ್, ಮತ್ತೆ ಬಿಸಿ ನೀರಿಟ್ಟಿದ್ದೇನೆ ಸ್ನಾನಕ್ಕೆ. ಸೊ ಯಾ ವಿಲ್ ನನಗೆ ಬೆಳಿಗ್ಗೆ ಬೇಗ ಎದ್ದಿದ್ದೆ. ಏನಂತ ಹೇಳಿದ್ರೆ ಇದು ರೂಮೆಲ್ಲ ಕ್ಲೀನ್ ಮಾಡಿಟ್ಟು ಆಮೇಲೆ ಇದಿದೆಯಲ್ಲ ಏನಂತ ಹೇಳ್ತಾರೆ ಇದು ಅಂತ ಹೇಳಿದ್ರೆ ಇದು ರೂಮೆಲ್ಲ ಕ್ಲೀನ್ ಮಾಡಲಿಕ್ಕಿದೆ, ಗುಡಿಸಿ ಒರೆಸ್ಲಿಕ್ಕಿದೆ. ಆಮೇಲೆ 5 o'clock ಒಳಗೆ ಹೋಗಿ ಸ್ನಾನ ಮಾಡಿ ಬಂದು ಮತ್ತೆ ನನಗೆ ಏನಂತ ಹೇಳ್ತಾರೆ ದೀಪ ಹಚ್ಚಲಿ. दीप ज्योति परम ज्योतिर्दीप ज्योतिर्जनार्दनम दीपो हरतु मे पापम दीप ज्योतिर्नमोस्तुते शुभम करोति कल्याणम आरोग्यम सुख संपदः द्वेष बुद्धि विनाशान आत्मज्योतिर्नमोस्तुते आत्मज्योतिर्दीप्ताय ब्रह्म ज्योतिर्नमोस्तुते ಬ್ರಹ್ಮ ಜ್ಯೋತಿರ್ದೀಪ್ತಾಯ ಗುರು ಜ್ಯೋತಿರ್ನಮೋಸ್ತುತೆ. ದೀಪೆಲ್ಲ ಹಚ್ಚಾದ್ಮೇಲೆ ನಾರ್ಮಲ್ ಶ್ಲೋಕ ಎಲ್ಲ ಮುಗಿದ್ಮೇಲೆ ರಾಮರಕ್ಷಾ ಸ್ತೋತ್ರ ಓದ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ನಾವು ಇದನ್ನು ರಾಮಾಯಣ ಮಾಸದಲ್ಲಿ ರಾಮಾಯಣ ಓದಲಿಕ್ಕಿರುತ್ತೆ. ರಾಮಾಯಣ ಬುಕ್ ನನ್ನಲ್ಲಿಲ್ಲ, ಇದ್ರೂ ಕೂಡ 30 ಡೇಸಲ್ಲಿ ನನಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ನಾನು ರಾಮರಕ್ಷಾ ಸ್ತೋತ್ರನ ಓದ್ತಾ ಇದ್ದೀನಿ. ಅದರಲ್ಲಿ ನನಗೆ ರಾಮಾಯಣದಲ್ಲಿ ಬರುವಂಥ ಎಲ್ಲ ಸಾರಗಳಾಗಲಿ ಇದೆ, ಆಮೇಲೆ ಯುದ್ಧಕಾಂಡ, ಅರಣ್ಯಕಾಂಡ, 7 ಕಾಂಡಗಳಿರೋದ್ರಿಂದ ಇದು ಓದಿದ್ರೂ ಆಗ್ತದೆ ಅಂತ ಹೇಳಿದರು. ಸೊ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡ್ತಿದ್ದೆ. ಸಿನ್ಸ್ ಐ ಆಮ್ ವ್ರತ, ಸೊ 30 ಡೇಸ್ ನನಗೆ ಪ್ಯೂರ್ ವೆಜಿಟೇರಿಯನಲ್ಲಿ ಇರಬೇಕು. ಸೊ ಹಾಗೆ ನಾನು ಗ್ರೀನ್ ಪೀಸ್ ಪುಲಾವ್ ಮಾಡಲಿಕ್ಕೆ ಹೊರಟಿದ್ದೇನೆ. ಸೊ ಫಸ್ಟಿಗೆ ಆಯಿಲ್ ಹಾಕ್ಕೋಬೇಕು, 2 ಸ್ಪೂನ್ ಆಯಿಲ್ ಮತ್ತು ಆನಿಯನ್ ಹಾಕ್ಕೊಳ್ಬೇಕು. ಆಮೇಲೆ ಫಸ್ಟಿಗೆ ನಾನು ಚಕ್ಕೆ ಲವಂಗ ಹಾಕ್ಲಿಕ್ಕೆ ಮರ್ತೋಯ್ತು. ಸೊ ಚಕ್ಕೆ ಲವಂಗ ಬಿರಿಯಾನಿಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆಯಲ್ಲ, ಬೇ ಲೀಫ್ ಎಲ್ಲ ಹಾಕ್ಲಿಕ್ಕೆ ಮರ್ತೋಯ್ತು, ಮತ್ತೆ ಹಾಕಿ ಮೇಲೆ ಇದು ಮಾಡ್ತಿದ್ದೇನೆ. ಅದಾದಮೇಲೆ 2 ಮೆಣಸಿನ್ಕಾಯಿ ಹಾಕಿದ್ದೇನೆ. ಆಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿದ್ಮೇಲೆ ಗರಂ ಮಸಾಲ, ಚಿಕನ್ ಮಸಾಲ, ಕೈ ಸಿಕ್ಕಿದ ಮಸಾಲೆ ಎಲ್ಲ ಹಾಕ್ತಾಯಿದ್ದೇನೆ. ಆಮೇಲೆ ಕುದಿ ಬರಬೇಕು. ಫಸ್ಟ್ ಇದು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ಅದ್ರ ನಡುವೆ ನನಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಲಿಕ್ಕಿತ್ತು. ಸೊ ಹಾಗೆ ನಾನು ತೆಂಗಿನಕಾಯಿ ಇರಲಿಲ್ಲ, ತೆಂಗಿನಕಾಯಿ ಹೊಡಿತಾ ಇದ್ದೇನೆ. ಫಸ್ಟ್ ಟೈಮ್ ಕರೆಕ್ಟಾಗಿ ತೆಂಗಿನಕಾಯಿ ಹೊಡೆದು ಅದನ್ನು ಇದು ಗ್ರೈಂಡ್ ಮಾಡ್ತಾ ಇದ್ದೇನೆ. ಫಸ್ಟೆಲ್ಲ ನಾನು ರೆಡಿಮೇಡ್ ತೊಗೊಳ್ತಿದ್ದೆ, ಈಗ ರೆಡಿಮೇಡ್ ತೊಗೊಳ್ಳಿಲ್ಲ. ಅಷ್ಟೊತ್ತಿಗೆ ಕರೆಂಟ್ ಹೋಯಿತು. ಸೊ ಕರೆಂಟು ಕ್ಯಾಂಡಲಲ್ಲಿ ಎಲ್ಲ ಹುಡುಕಿ ಸಿಕ್ಕಿ ಕ್ಯಾಂಡಲ್ ಬಂದು ನೋಡುವಾಗ ಇದು ಕುದಿ ಬರ್ತಾಯಿತ್ತು. ಸೊ ನಾವು ಅದಕ್ಕೆ ಗ್ರೀನ್ ಪೀಸ್ ಮತ್ತು ರೈಸ್ ಹಾಕಿದ್ದೇನೆ. ಸೊ ಅದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. 3 ವಿಸಿಲ್ ಬರಬೇಕು. ಅಷ್ಟೊತ್ತಿಗೆ ನಾನು ತುರಿದಿಟ್ಕೊಂಡಿರೋಂಥ ಏನು ಹೇಳ್ತಾರೆ ಬೀಟ್ರೂಟ್, ಆಮೇಲೆ ತೆಂಗಿನಕಾಯಿ, ಆಮೇಲೆ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ, ಇನ್ಕ್ಲೂಡಿಂಗ್ ಉಪ್ಪು ಖಾರ ಪುಡಿ ಟೊಮರಿಕೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಾಯಿತು. ಮತ್ತು ಈಗ ಒಗ್ಗರಣೆ ಹಾಕ್ತಾ ಇದ್ದಾನೆ. ಸೊ ಆಗಿನ ಕಾಲದಲ್ಲಿ ಕರೆಂಟ್ ಇಲ್ಲದೆ ಎಷ್ಟು ಕಷ್ಟಪಡ್ತಾ ಇದ್ರಲ್ಲ, ಈಗ ನಂಗೆ ಆಗ್ತಾಯಿತ್ತು. ನಾನು ಬೆಳಗ್ಗೆ ಎದ್ದು ಕೆಲಸ ಮಾಡುವಾಗಲೇ ಗೊತ್ತಾಗ್ತದೆ ನಮಗೆ, ಅಂದ್ಕೊಂಡುವಾಗಲೇ ಕರೆಂಟ್ ಬಂತು. ಸೊ ಪವರ್ ಬಂದ ಮೇಲೆ ಒಗ್ಗರಣೆ ಹಾಕ್ತಾ ಇದ್ದೇನೆ. ಇದು ಲೈಕ್ ನಾನು ಒಗ್ಗರಣೆಗೆ ಆ್ಯಕ್ಚುಲಿ ಈಗೆಲ್ಲ ಪಲ್ಯ ಮಾಡಬೇಕಾದ್ರೆ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತೇನೆ. ಸೊ ನನಗೆ ಟೇಸ್ಟಿಯಾಗಿ ಇರ್ತದೆ. ಸೊ ಹಾಗೆ ಈಗ ನಾವು ಚಪಾತಿಗೆ ರೆಡಿ ಮಾಡ್ತಾ ಇದ್ದೇನೆ. ಚಪಾತಿ ಕಲಿಸ್ಕೊಟ್ಟಿದ್ದು ನನ್ನ ಅಮ್ಮನ ತಂಗಿ. ಕಲಿಸ್ಲಿಕ್ಕೆ ನನಗೆ ಫಸ್ಟ್ ಬರ್ತಿರ್ಲಿಲ್ಲ, ಇವರೇ ನನಗೆ ಹೇಗೆ ನಾದೋದು ಅಂತ ಹೇಳಿಕೊಟ್ರು, ಅಮ್ಮನ ತಂಗಿ. ಸೊ ಹಾಗೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಚಪಾತಿ ರೆಡಿ ಮಾಡ್ತಾ ಇದ್ದೇನೆ. ಸೊ ಬೈ ದಟ್ ಟೈಮ್ ನನ್ನ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ, ನಮ್ಮ ಚಪಾತಿ ಕೂಡ ರೆಡಿಯಾಗಿದೆ, ಮಾರ್ನಿಂಗ್ ಬ್ರೇಕ್ಫಾಸ್ಟು ಎಲ್ಲ ರೆಡಿಯಾಗಿದೆ. ಇವಾಗ ನಮಗೆ ಕುಕ್ಕರಲ್ಲಿಟ್ಟಿರೋದು ಏನಾಗಿದೆ ನೋಡೋಣ. ರೈಸ್ ಏನು ಮಾಡೋಣ, ಬ್ಯಾಚುಲರ್ ಲೈಫಲ್ಲ, ಸ್ವಲ್ಪ ಹಾಕಿದ ನೀರು ಜಾಸ್ತಿ ಆಗಿದೆ, ಪರವಾಗಿಲ್ಲ, ಇನ್ನೊಂದು ವಿಸಿಲ್ ಹಾಕಿದರೆ ಕರೆಕ್ಟ್ ಆಗ್ತದೆ. ಸೊ ಬಾಕ್ಸ್ ರೆಡಿ ಮಾಡ್ತಾಯಿದ್ದೆ. ನಾನು ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಮನೇಲಿ ಮಾಡಲ್ಲ, ಆಫೀಸಲ್ಲಿ ಹೋಗಿ ಮಾಡೋದು. ಸೊ ಹಾಗೆ ನಂದು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಸೊ ಅದನ್ನು ಬಾಕ್ಸಲ್ಲಿ ಇಡ್ತಾ ಇದ್ದೇನೆ.
ಆಮೇಲೆ ಮಧ್ಯಾಹ್ನದ್ದು ಕೂಡ ಇರ್ತದೆ. ಇದನ್ನು ಬಿರಿಯಾನಿ ಅಂತ ಹೇಳಬೇಕು ಅಥವಾ ಗ್ರೀನ್ ಪೀಸ್ ರೈಸ್ ಹೇಳಬೇಕು, ಗ್ರೀನ್ ಪೀಸ್ ಪುಲಾವ್ ಹೇಳಬೇಕು, ನಂಗೆ ಗೊತ್ತಿಲ್ಲ. ಸೊ ಹಾಗೆ ಮಧ್ಯಾಹ್ನದ್ದು ಕೂಡ ಪ್ಯಾಕ್ ಮಾಡಿ ಇಡ್ತಾ ಇದ್ದೇನೆ. ಇವಾಗ ಟೈಮ್ ಎಕ್ಸಾಕ್ಟ್ಲಿ 8 o'clock. ಸೊ ನೋಡಿ ಇಲ್ಲಿ ಇಷ್ಟು ಪಾತ್ರೆ ಇದೆಯಲ್ಲ, ಇಷ್ಟು ಕ್ಲೀನ್ ಮಾಡಿಡಬೇಕು. ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಉಂಟು, ನಂದು ಕ್ಲೀನ್ ಇದೆ ಆಲ್ಮೋಸ್ಟ್ ಎಲ್ಲ. ಬೆಳಿಗ್ಗೆ ಎದ್ದು ನಾನು ಇದನ್ನು ಫಸ್ಟ್ ಎಂತೇಳಿ ಅಲ್ಲಿ ಬಿದ್ದಿರುವಂಥ ಪಾತ್ರೆ ತೊಳಿತೇನೆ, ಆಮೇಲೆ ರೆಡಿ ಆಗ್ತೇನೆ. 8:40ಗೆ ಮನೆಯಿಂದ ಹೊರಡಬೇಕು. ಸೊ ಆಫೀಸ್ ಹೋಗಿ ನಾನು ತಿಂಡಿ ತಿನ್ನೋದು, ಇಲ್ಲಿಂದ ತಿಂದು ಹೋಗಲ್ಲ. ಆಮೇಲೆ ಮಧ್ಯದಲ್ಲಿ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗೆ ಫಸ್ಟ್ ಅಲ್ಲಿ ಕ್ಲೀನ್ ಮಾಡಿ ಮತ್ತೆ ಸಿಗ್ತೇನೆ. ಬೈ. ದೊಡ್ಡ ಜನರಾಗೆ ಈ ಸೈಜ್ ಅಂದರೆ ಇದು ನನ್ನ ಓಲ್ಡ್ ಅಂದರೆ 2 yearsದು ಡ್ರೆಸ್ ಅಯನ್ ಮಾಡಿ ಇಟ್ಟಿದ್ದೇನೆ. ನೋಡೋಣ ಆಗುತ್ತೆ ಇಲ್ವಾ ಅಂತ. ಆಗಲಿಲ್ಲ ಅಂತ ಹೇಳಿದ್ರೆ ಟಿ ಶರ್ಟ್. ಐ ವಾಸ್ ಥ್ಯಾಂಕಿಂಗ್ ಟು ಮೈ ಸೆಲ್ಫ್. ಏನಂತ ಹೇಳಿದ್ರೆ ಇಷ್ಟು ಮಾರ್ನಿಂಗ್ ಅಯನ್ ಮಾಡಿ ಕೆಲಸ ಮಾಡಿ ಈ ಡ್ರೆಸ್ ಆಗದಲ್ಲೇ ಇದ್ದರೆ ಹೇಗಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಸ್ಟಿಲ್ ನಂಗೆ ಇದು ಎಂತ ಹೇಳಿ ಫಿಟ್ ಆಯಿತು, ಕರೆಕ್ಟ್ ಆಯಿತು, ಪರವಾಗಿಲ್ಲ. ಸೊ 8:46. ಸೊ ಗೆಟ್ ರೆಡಿ, ಬೇಗ ರೆಡಿ ಆಗುವ. ಗೆಟ್ ರೆಡಿ ವಿತ್ ಮೀ. ಸೊ ಫಸ್ಟ್ ಐ ರಿಮೂವ್ ಮೈ ಫೇಶಿಯಲ್ ಹೇರ್. ಹೊರಡಬೇಕು ನನಗೆ. ಸೊ ಪಟ ರೆಡಿ ಆಗ್ತಾ ಇದ್ದಾನೆ. ಸೊ ಫಸ್ಟ್ ಐ ಆಮ್ ಯೂಸಿಂಗ್ ದಿಸ್, ನನ್ನ ಫೇವ್ರೇಟ್ ಇದು ಅಕ್ವಾಲಾಜಿಕದು ಮಾಯ್ಶ್ಚರೈಸರ್. ಸೊ ಫಸ್ಟ್ ನನಗೆ ಇದು ಸನ್ಸ್ಕ್ರೀನ್ ಕೂಡ ಹಾಕಿ ಆದಮೇಲೆ ಲಿಪ್ಸ್ಟಿಕ್ ಹಾಕ್ತಾ ಇದ್ದೇನೆ. ಸೊ ಅಷ್ಟೇ ನನ್ನ ಮೇಕಪ್. ನಾನು ಜಾಸ್ತಿ ಅಂತ ಮೇಕಪ್ ಕೂಡ ಮಾಡಲ್ಲ. ಆಮೇಲೆ ಲಾಸ್ಟಿಗೆ ಒಂದು ಮಸ್ಕಾರ ಹಾಕ್ತೇನೆ. ಇಷ್ಟೇ ನಂದು ಮೇಕಪ್, ಆ್ಯಸ್ ಸಿಂಪಲ್. ಇಷ್ಟೇ ಗಾಯ್ಸ್, ರೆಡಿ ಆದೆ ಫಸ್ಟ್. ಸೊ 3 minutes ರೆಡಿ ಆದೆ. 8:51 ಆಯಿತು. ಸೊ ಹೊರಡಬೇಕೀಗ ನಾನು. ಈವ್ನಿಂಗ್ ಸಿಗುವ.